ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಓರ್ವ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಸಾಮರ್ಥ್ಯ ಇದೆ. ಆದರೆ ಇಬ್ಬರು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋ ಮೂಲಕ ಬಿಜೆಪಿ ಒಂದು ಸ್ಟ್ರಾಟಜಿಯನ್ನ ಹೆಣಿತಾ ಇತ್ತು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಈಗ ಬಿಜೆಪಿಗೆ ಟೆನ್ಷನ್ ತಂದಿಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಬಿಜೆಪಿಗೆ ಈಗ ಏನ್ ಮಾಡೋದಪ್ಪ, ಮುಂದೆ ನಮ್ಮ ಲೆಕ್ಕಾಚಾರ ಉಲ್ಟಾ ಆಗುತ್ತಾ ಅನ್ನುವ ಭಾವನೆ ಬಂದಿದೆ. ಯಾಕಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿಯನ್ನ ಡಿ.ಕೆ. ಶಿವಕುಮಾರ್ ಅವರು ಟ್ರ್ಯಾಪ್ ಮಾಡಿದ್ರ. ಡಿ.ಕೆ. ಹೇಳಿಕೆ ನಿಜವಾದ್ರೆ ಮೈತ್ರಿ ಪಡೆಯ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗೋದು ಗ್ಯಾರಂಟಿ. ಜನಾರ್ದನ ರೆಡ್ಡಿ ಮತ ಬಿಜೆಪಿ ಪರವಾಗಿದೆ ಎನ್ನುವ ಲೆಕ್ಕಾಚಾರ ಬಿಜೆಪಿ ಪಾಳೆಯ ಕಿತ್ತು. ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಈವರೆಗೂ ಕೂಡ 6 ಮತಗಳ ಕೊರತೆ ಆಗುತ್ತೆ. ಆದರೆ ಡಿ.ಕೆ. ಹೇಳಿದ ಬಳಿಕ 1 ಮತದ ಕೊರತೆ. ಡಿ.ಕೆ. ಶಿವಕುಮಾರ್ ಹೇಳಿದ ಬಳಿಕ ಇದೆಲ್ಲ ಲೆಕ್ಕಾಚಾರ ಉಲ್ಟಾ ಆದಂಗೆ ಕಾಣಿಸ್ತಾ ಇದೆ. ಡಿ.ಕೆ. ಹೇಳಿಕೆಯಿಂದ ಮೈತ್ರಿ ನಾಯಕರಲ್ಲಿ ತಳಮಳ ಶುರುವಾಗಿದೆ. ಒಟ್ಟಾರೆ ಬಿಜೆಪಿ ಏನೋ ಒಂದು ಸ್ಟ್ರಾಟರ್ಜಿ ಮಾಡಿ ಅಥವಾ ಬೇರೆ ನಾಯಕರನ್ನ ತನ್ನತ್ತ ಕರ್ಕೊಂಡು ಬಂದು ಅಥವಾ ಕುಪೇಂದ್ರ ರೆಡ್ಡಿ ಅವರಿಗೆ ಮತ ಹಾಕಿಸುವ ಮೂಲಕ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಬೇಕು ಅಥವಾ ರಾಜ್ಯಸಭೆ ಕಳಿಸಬೇಕು ಅನ್ನುವ ಲೆಕ್ಕಾಚಾರದಲ್ಲಿತ್ತು. ಆದರೆ ಕಾಂಗ್ರೆಸ್ ಏನು ಸುಮ್ಮನೆ ಕುಳಿತಿಲ್ಲ. ಒಂದು ಕಡೆಯಲ್ಲಿ ತನ್ನ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನ ಒಂದು ಕಡೆಯಲ್ಲಿ ನಡೀತಾ ಇದ್ರೆ, ಮತ್ತೊಂದು ಕಡೆಗೆ ಬಿಜೆಪಿಗೆ ಈ ಪಕ್ಷೇತರ ಓಟ್ಗಳು ಏನಿದಾವಲ್ಲ, ಪಕ್ಷೇತರ ಶಾಸಕರು ಏನಿದಾರಲ್ಲ, ಆ ಮತ ನೇರವಾಗಿ ಬಿಜೆಪಿಗೆ ಬರುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದ್ರೆ ಅದನ್ನ ಉಲ್ಟಾ ಪುಲ್ಟಾ ಮಾಡೋದಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಒಂದಿಷ್ಟು ಸ್ಟ್ರಾಟರ್ಜಿಯನ್ನು ಹೆಣೆದಿದ್ದಾರೆ ಅನ್ನೋದು ಅವರ ಮಾತಿನಲ್ಲೇ ಈಗ ಬಿಜೆಪಿ ಗೊತ್ತಾಗಿದೆ. ಹಾಗಾಗಿ ಬಿಜೆಪಿ ಅಂತೂ ತಳಮಳಕ್ಕೊಳಗಾಗಿದೆ. ಆದರೆ ಇದೆಲ್ಲವನ್ನು ಹೇಗೆ ನಿಭಾಯಿಸುತ್ತೆ, ಕುಪೇಂದ್ರ ರೆಡ್ಡಿ ಅವರನ್ನ ಹೇಗೆ ಗೆಲ್ಲಿಸ್ಕೊಂಡು ಬರುತ್ತೆ, ಯಾರು ಮತ ಹಾಕ್ತಾರೆ, ಇದೆಲ್ಲವೂ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಬಸವರಾಜ್ ಚರಂತಿಮಠ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ, ಬಿಜೆಪಿ ಅವರ ಲೆಕ್ಕಾಚಾರ ಒಂದಾಗಿತ್ತು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಈ ಎಲ್ಲ ಸ್ಟ್ರಾಟರ್ಜಿಯನ್ನು ನೋಡ್ತಾ ಇದ್ರೆ ಆ ಲೆಕ್ಕಾಚಾರ ಉಲ್ಟಾ ಆಗೋಂಗೆ ಕಾಣಿಸ್ತಾ ಇದೆ. ಬಸವರಾಜ್, ರಂಜಿತ್, ಬಹಳ ಪ್ರಮುಖವಾಗಿ ರಾಜ್ಯಸಭಾ ಚುನಾವಣೆಗೆ ಪ್ರತಿಯೊಂದು ಶಾಸಕರ ಮತಗಳು ಬಹಳ ಪ್ರಮುಖತೆಯನ್ನು ಪಡೆದುಕೊಳ್ತವೆ. ಈಗಾಗಲೇ ಕಾಂಗ್ರೆಸ್ಗೆ ಸಂಖ್ಯಾಬಲ ಇದೆ. ಅದು ಸ್ಪಷ್ಟವಾದಂಥ ಬಹುಮತದೊಂದಿಗೆ 3 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ತಾ ಇದೆ. ಆದರೆ ಬಿಜೆಪಿ ಮತ್ತು JDSಗೆ ಒಂದು ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಳುವಂಥದ್ದು, ಇನ್ನೊಂದು ಅಭ್ಯರ್ಥಿನ ಹೆಚ್ಚುವರಿಗೆ ಹಾಕಲಾಗಿದೆ. ಅವ್ರನ್ನ ಗೆಲ್ಲಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. 6 ಮತಗಳು ಅವರಿಗೆ ಕಡಿಮೆ ಬೀಳ್ತವೆ. ಆದರೆ ಪಕ್ಷೇತರ ಇರ್ತಕ್ಕಂಥ 4 ಜನರಲ್ಲಿ 3 ಜನ ಈಗಾಗಲೇ ಕಾಂಗ್ರೆಸ್ ಜೊತೆ ಸ್ಪಷ್ಟವಾಗಿ ಗುರುತಿಸ್ಕೊಂಡಿದ್ದಾರೆ. ಇರ್ತಕ್ಕಂತಹ ಒಬ್ಬರು ಜನಾರ್ದನ್ ರೆಡ್ಡಿ ಅವರು ಏನಿದ್ದಾರೆ, ಅವರು ಬಿಜೆಪಿಗೆ ಮತ ಹಾಕ್ತಾರೆ ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳಿತ್ತು ಮತ್ತು ಬಿಜೆಪಿಯವರು ಕೂಡ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನಗಳು ಆಗಿದ್ದು. ಆದರೆ ಸದ್ಯ ಬರ್ತಕ್ಕಂಥ ಮಾಹಿತಿಯ ಪ್ರಕಾರ ಅವರು ಕಾಂಗ್ರೆಸ್ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಆಘಾತಕಾರ ಅಂತ ವಿಚಾರ ಬಿಜೆಪಿಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಪಕ್ಷೇತರ ಅಭ್ಯರ್ಥಿ ಒಬ್ಬರು ಜನಾರ್ದನ್ ರೆಡ್ಡಿ ಅವರು ಸರ್ಕಾರದ ಪರವಾಗಿ ನಿಂತಿದ್ದೆ ಅದರಲ್ಲಿ ಅವರಿಗೆ ಒಂದಷ್ಟು ಅನುಕೂಲಕರವಾದಂಥ ವಾತಾವರಣ ಕೂಡ ಇರುತ್ತೆ. ಯಾಕಂದರೆ ಅವರು ಶಾಸಕರಾಗಿದ್ದರೆ ಅವರಿಗೆ ಒಂದಷ್ಟು ಅನುದಾನಗಳು ಕೂಡ ಯಥೇಚ್ಛವಾಗಿ ಹರಿದು ಬರಬಹುದು ಅನ್ನುವಂಥ ಉದ್ದೇಶದಿಂದ ಅವರು ಕಾಂಗ್ರೆಸ್ ಸಂಪರ್ಕಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಮೂಲಕ ಬಿಜೆಪಿ ಮತ್ತು JDS ಏನು ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿದ್ದಾರೆ, ಅವರಿಗೆ ಇದೊಂದು ಥರ ಆಘಾತ ಅಂದರೆ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಹೆಚ್ಚುವರಿ ಓಟನ್ನು ಕಳೆದುಕೊಳ್ಳೋದ್ರಿಂದ ಇನ್ನೂ 7 ಓಟುಗಳು ಅವರಿಗೆ ಕೊರತೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದನ್ನು ಯಾವ ರಣತಂತ್ರದ ಮೂಲಕ NDA ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಳುವಂಥ ಪ್ರಯತ್ನವನ್ನು ನಾಯಕರು ಮಾಡ್ತಾರೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಮತ್ತು ಜೊತೆಗೆ ಕಾಂಗ್ರೆಸ್ ಕೂಡ ಹೆಚ್ಚುವರಿ ಅಭ್ಯರ್ಥಿಗೆ ಒಂದಷ್ಟು ಆಘಾತ ನೀಡೋದಕ್ಕೆ ಇನ್ನಷ್ಟು ಬಿಜೆಪಿ ಮತ್ತು JDSನ ಮತಗಳನ್ನು ಕೂಡ ಸೆಳೆದ್ರು ಅಚ್ಚರಿ ಇಲ್ಲ ಅನ್ನುವಂಥ ಬೆಳವಣಿಗೆಗಳು ಸದ್ಯದ ಮಟ್ಟಿಗೆ ನಡೀತಾ ಇದ್ದಾವೆ. ಕೆಲವೊಂದಷ್ಟು JDS ಶಾಸಕರು ಬಿಜೆಪಿಯ ಶಾಸಕರ ಸಂಪರ್ಕವನ್ನು ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಸಂಪರ್ಕ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಅಡ್ಡ ಮತದಾನ ಆಗುವಂಥ ಭಯಭೀತಿ ಕಾಂಗ್ರೆಸ್ಗಿಂತ ಈಗ ಸದ್ಯಕ್ಕೆ ಬಿಜೆಪಿ JDSಗೆ ಎದುರಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಶಾಸಕರನ್ನು ಒಂದುಗೂಡಿಸುವ ಸಂಬಂಧವಾಗಿ ಸೋಮವಾರ ಮಧ್ಯಾಹ್ನಕ್ಕೆ ರೆಸಾರ್ಟ್ಗೆ ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ. ಅಲ್ಲಿ CLP ಮೀಟಿಂಗ್ ಮಾಡುವ ಮೂಲಕ ಮಂಗಳವಾರ ಮತದಾನಕ್ಕೆ ಎಲ್ಲ ಶಾಸಕರ ಜೊತೆಗೆ ಒಟ್ಟಾಗಿ ಬಂದು 3 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಸದ್ಯ ಬಿಜೆಪಿ JDS ಯಾವ ರೀತಿಯಾದಂಥ ರಣತಂತ್ರವನ್ನು ಹೆಣೆಯುತ್ತೆ, ಹೊರತೆ ಬರ್ತಕ್ಕಂಥ 7 ಮತಗಳನ್ನು ಯಾವ ರೀತಿಯಾಗಿ ತುಂಬಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಒಂದಷ್ಟು ಅವಲೋಕನ ಮಾಡಬೇಕಾಗುತ್ತೆ. ಮತ್ತು ಯಾರು ಬಿಜೆಪಿ ಇರ್ತಕ್ಕಂತಹ ಮತ್ತು JDS ಇರ್ತಕ್ಕಂತಹ ಅಭ್ಯರ್ಥಿಗಳು ಅಡ್ಡ ಮತದಾನ ಮಾಡ್ತಾರಾ ಅನ್ನುವಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ಇಲ್ಲಿ ನಾವು ಲೆಕ್ಕಾಚಾರವನ್ನು ಹಾಕಬೇಕಾಗುತ್ತೆ. ಹಾಗಾಗಿ ಮಂಗಳವಾರದ ರಾಜ್ಯಸಭಾ ಚುನಾವಣೆ ಏನಿದೆಯಲ್ಲ, ಅದು ಬಹಳ ಪ್ರಾಮುಖ್ಯತೆಯನ್ನು ರಾಜ್ಯ ರಾಜಕೀಯದಲ್ಲಿ ಪಡೆದುಕೊಳ್ಳುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಲೋಕಸಭೆ ಎಲೆಕ್ಷನ್ ಹೊತ್ತಲ್ಲೇ ಈಗ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಎಚ್ ಸಿ ಮಹದೇವಪ್ಪ ಹೇಳಿಕೆಗೆ ಈಗ ಡಿ.ಕೆ. ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ನಾಡಿದ್ದು ನಮ್ಮ AICC ಜನರಲ್ ಸೆಕ್ರೆಟರಿ ಅವರು ಬರ್ತಾರೆ,
ಅವ್ರ ಜೊತೆ ಮಾತನಾಡೋಕೆ HC ಮಹದೇವಪ್ಪ ಅವರಿಗೆ ಹೇಳಿ. ಈ ಮುಖಾಂತರ ಸಚಿವ ಮಹದೇವಪ್ಪ ಅವರ ಹೇಳಿಕೆಗೆ DCM DK ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಕಾಂಗ್ರೆಸ್ ಪಾಳ್ಯದಲ್ಲಿ ದಲಿತ CM ಚರ್ಚೆ ಆಗಿರುವಂಥದ್ದು. ಅದು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ, ಡಿನ್ನರ್ ಹಾಗೆ ಲಂಚ್ ನೆಪದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗಿರುವಂಥದ್ದು. ದಲಿತ ಮುಖಂಡರೆಲ್ಲ ಸೇರಿ ಮೀಟಿಂಗ್ ಅನ್ನ ಮಾಡಿ ಇದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಇವತ್ತು HC ಮಹದೇವಪ್ಪ ಹೇಳಿಕೆಗೆ ಈಗ ಮತ್ತೆ DK ಶಿವಕುಮಾರ್ ಅವರು ಕೌಂಟರ್ ಅನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳೆಲ್ಲ ಮಾಡಿದ್ರಿ, ಇಲ್ಲಿ ಇದುವರೆಗೂ ಮಾತಾಡ್ತಾ ಇದ್ದಾರೆ. BJP ಮಾಡಿದ್ರ, JDSನವ್ರು ಮಾಡಿದ್ರ, ಸಂದರ್ಭ ಬಂದಾಗ ಕಾಂಗ್ರೆಸ್ ಒಂದಿನ ಮಾಡ್ಬೋದು, ಮಾಡ್ತಾರೆ ಅಂತ ನಂಬಿಕೆ ಇದೆ ನನಗೆ. ಆಗಬೇಕು, ದೊಡ್ಡ ಸಮಾಜ ಇದು. ಭಾರತ ದೇಶದಲ್ಲಿ ಹೆಚ್ಚು ಸಂಖ್ಯೆ ಇರೋರು ದಲಿತರು ಆಗಬೇಕು. ಅದಕ್ಕೆ ಅಂಬೇಡ್ಕರ್ ಏನು ಹೇಳಿದ್ದಾರೆ, ಮೀಸಲಾತಿಯಿಂದ ನನಗೆ ಸಂತೋಷ ಆಗಲಿಲ್ಲ, ಈ ಜನ ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿ ಕೂತ್ಕೋಬೇಕು ಅಂತಾರೆ. ಯಾವುದೋ ಅದು ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್. HC ಮಹದೇವಪ್ಪ ಅವರು ಮತ್ತೆ ದಲಿತ CM ವಿಚಾರವನ್ನು ಮುಂದೆ ತಂದಿರ್ತಕ್ಕಂಥದ್ದು. ನನ್ನನ್ನು ಸೇರಿಸಿ ದಲಿತರು ಮುನ್ನೆಲೆ ಬರಬೇಕು, CM ಆಗಬೇಕು ಅಂತ ಒಂದು ಹೇಳಿಕೆಯನ್ನು ಮಾಡಿದ್ದಾರೆ HC ಮಹದೇವಪ್ಪ. ನಾಡಿದ್ದು CA ನಮ್ಮ ACC ಜನರಲ್ ಸೆಕ್ರೆಟರಿ ಬರ್ತಾರೆ, ಅವ್ರ ಜೊತೆ ಮಾತಾಡಿ. ನಾಡಿದ್ದು CA ನಮ್ಮ ACC ಜನರಲ್ ಸೆಕ್ರೆಟರಿ ಬರ್ತಾರೆ, ಅವ್ರ ಜೊತೆ ಮಾತಾಡಿ. HC ಮಹದೇವಪ್ಪ ಅವರು ಮತ್ತೆ ದಲಿತ CM ವಿಚಾರವನ್ನು ಮುಂದೆ ತಂದಿರ್ತಕ್ಕಂಥದ್ದು. ನನ್ನನ್ನು ಸೇರಿಸಿ ದಲಿತರು ಮುನ್ನೆಲೆ ಬರಬೇಕು, CM ಆಗಬೇಕು ಅಂತ ಒಂದು ಹೇಳಿಕೆಯನ್ನು ಮಾಡಿದ್ದಾರೆ HC ಮಹದೇವಪ್ಪ. ನಾಡಿದ್ದು CA ನಮ್ಮ ACC ಜನರಲ್ ಸೆಕ್ರೆಟರಿ ಬರ್ತಾರೆ, ಅವ್ರ ಜೊತೆ ಮಾತಾಡಿ. ನಾಡಿದ್ದು CA ನಮ್ಮ ACC ಜನರಲ್ ಸೆಕ್ರೆಟರಿ ಬರ್ತಾರೆ, ಅವ್ರ ಜೊತೆ ಮಾತಾಡಿ. HC ಮಹದೇವಪ್ಪ ಅವರು ಮತ್ತೆ ದಲಿತ CM ವಿಚಾರವನ್ನು ಮುಂದೆ ತಂದಿರ್ತಕ್ಕಂಥದ್ದು. ನನ್ನನ್ನು ಸೇರಿಸಿ ದಲಿತರು ಮುನ್ನೆಲೆ ಬರಬೇಕು, CM ಆಗಬೇಕು ಅಂತ ಒಂದು ಹೇಳಿಕೆಯನ್ನು ಮಾಡಿದ್ದಾರೆ HC ಮಹದೇವಪ್ಪ. ನಾಡಿದ್ದು CA ನಮ್ಮ ACC ಜನರಲ್ ಸೆಕ್ರೆಟರಿ ಬರ್ತಾರೆ. ಶಿರಸಿಯ ಸ್ವರ್ಣವಲ್ಲಿ ಮಠದಲ್ಲಿ ಶಿಷ್ಯ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. 55ನೇ ಯತಿಗಳಾಗಿ ಆನಂದ ಬೋಧೆ ಇಂದ್ರ ಸರಸ್ವತಿ ಸ್ವಾಮೀಜಿ ಸನ್ಯಾಸವನ್ನು ಸ್ವೀಕರಿಸಿದರು. ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯಿಂದ ಶಿಷ್ಯತ್ವ ಸ್ವೀಕಾರ ಮಾಡಲಾಯಿತು. ಈ ಕುರಿತಾದಂತಹ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಬರೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಸೋಂದಾ ಸ್ವರ್ಣವಲ್ಲಿ ಮಠದಲ್ಲಿ ಶಿಷ್ಯ ಸ್ವೀಕಾರ ಸಮಾರಂಭ ಸಂಪನ್ನಗೊಂಡಿರುವಂಥದ್ದು. ಈಗಾಗಲೇ ನೋಡ್ತಾ ಇರ್ಬೋದು ಮಠದ ಆವರಣದಲ್ಲಿ ಯಾವ ರೀತಿಯಾಗಿ ಭಕ್ತರು ಕೂಡ ನೆರೆದಿರುವ ದೃಶ್ಯವನ್ನು. ಯಾಕಂತ ಹೇಳಿದ್ರೆ ಶಂಕರಾಚಾರ್ಯ ಪರಂಪರೆಯ ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಉತ್ತರಾಧಿಕಾರಿಗಳಾಗಿ 50ನೇ ನೂತನ ಯತಿಗಳಾಗಿ ಬ್ರಹ್ಮಚಾರಿ ವಿದ್ವಾನ್ ನಾಗರಾಜ್ ಭಟ್ಗಂಗೆಮ್ಮನವರು ಇವತ್ತು ಸನ್ಯಾಸ ಗ್ರಹಣ ಮಾಡಿದರೆ ನೂತನ ಯತಿಗಳಿಗೆ ಇವತ್ತು ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಕೂಡ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿ ಎಂದು ನಾಮಕರಣವನ್ನು ಕೂಡ ಮಾಡಿರುವಂಥದ್ದು. ಈ ಒಂದು ಶಿಷ್ಯ ಸ್ವೀಕಾರ ಸಮಾರಂಭಕ್ಕೆ ಸಾವಿರಾರು ಸಂಖ್ಯೆಯ ಮಠದ ಶ್ರೀ ಭಕ್ತರು ಕೂಡ ಸಾಕ್ಷಿಯಾಗಿರುವಂಥದ್ದು. ಇವತ್ತು ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಕೂಡ ನಾಡಿನ ವಿವಿಧ ಭಾಗಗಳಿಂದ ರಾಜ್ಯ ಮಾತ್ರವಲ್ಲ ಬೇರೆ ಬೇರೆ ರಾಜ್ಯಗಳ ಯತಿವರ್ಯರು ಕೂಡ ಭಾಗವಹಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಕಳೆದ 5 ದಿನಗಳ ಕಾಲ ಸ್ವರ್ಣವಲ್ಲಿ ಮಠದಲ್ಲೂ ಕೂಡ ಒಂದು ರೀತಿಯ ಸಂಭ್ರಮದ ವಾತಾವರಣ, ನಾಡಿನ ಬೇರೆ ಬೇರೆ ಭಾಗದಿಂದ ಸದ್ಭಕ್ತರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮ ಕೂಡ ಯಶಸ್ವಿಗೊಂಡಿರುವಂಥದ್ದು. ಎಲ್ಲ ಧಾರ್ಮಿಕ ಕಾರ್ಯಗಳು ಕೂಡ ನಡೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.